ಫ್ರೆಂಡ್ಸ್, ಒಬ್ಬ ಹುಡುಗ 1963ರಲ್ಲಿ ಜಪಾನ್ನ ಟೈಗರ್ ಶೂಗಳನ್ನ ಅಮೆರಿಕಾಗೆ ತರಿಸ್ಕೊಂಡು ಅದನ್ನ ಮಾರ್ತಾ ಶುರು ಮಾಡಿದಂತ ವ್ಯಾಪಾರ ಇವತ್ತು ಪ್ರಪಂಚದ ಅತಿದೊಡ್ಡ ಶೂ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಹಾಗೆ ನಂಬರ್ 1 ಸ್ಪೋರ್ಟ್ಸ್ ವೇರ್ ಬ್ರ್ಯಾಂಡ್ ಆಗಿ ನೈಕಿ ಹೇಗೆ ಬೆಳೀತು. ಮಾರ್ಕೆಟಿಂಗ್ ಜೀನಿಯಸ್ ಅಂತಲೇ ಕರೆಸ್ಕೊಳ್ಳೋ ಸ್ಟೀವ್ ಜಾಬ್ಸ್ ನೈಕಿ ಕಂಪನಿಯ ಮಾರ್ಕೆಟಿಂಗ್ ಅನ್ನ ತುಂಬಾನೇ ಮೆಚ್ಕೊಂಡಿದ್ರು. ಇದನ್ನ ತಮ್ಮ ಕಂಪನಿಯ ಮೀಟಿಂಗ್ಸ್ ಗಳಲ್ಲಿ ಹೇಳಿ ಹೊಗಳ್ತಾ ಇದ್ರು. ನೈಕಿ ಕಂಪನಿಯ ಲೋಗೋದ ಹಿಂದಿರೋ ಕತೆ ಏನು, ನೈಕಿ ಕಂಪನಿಯ ಟ್ಯಾಗ್ ಲೈನ್ ನ ಹಿಂದಿರೋ ಕೊಲೆಗಡುಕನ ಕತೆ ಏನು. ಫ್ರೆಂಡ್ಸ್, 1962ರಲ್ಲಿ ಫಿಲ್ ನೈಟ್ ಅನ್ನೋ ವ್ಯಕ್ತಿ ಜಪಾನ್ ನಲ್ಲಿ ಹೇಳಿದ ಒಂದು ಚಿಕ್ಕ ಸುಳ್ಳಿನಿಂದ ಇವತ್ತು ನಾವು ನೈಕಿಯನ್ನು 17 ಲಕ್ಷ ಕೋಟಿ ಬೆಲೆಯ ಕಂಪನಿನ ನೋಡ್ತಾ ಇದ್ದೀವಿ. ಅವರು ಹೇಳಿದಂತ ಸುಳ್ಳು ಯಾವುದು? ನಾವೆಲ್ಲರೂ ಜಾಗಿಂಗ್ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ನಂಬ್ತಾ ಇದೀವಿ. ಆದ್ರೆ ನೈಕಿ ಕಂಪನಿ ತಮ್ಮ ಶೂಗಳನ್ನ ಮಾರ್ಕೊಳ್ಳೋದಕ್ಕಂತಲೇ ಜಾಗಿಂಗ್ ಅನ್ನೋ ಹೊಸ ಕಾನ್ಸೆಪ್ಟ್ ಅನ್ನ ಪ್ರಪಂಚಕ್ಕೆ ಪರಿಚಯಿಸಿದ್ರು ಅನ್ನೋದು ನಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತು ಹೇಳಿ. ನೈಕಿ ಕಂಪನಿ ಎಂಥ ಜೀನಿಯಸ್ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳನ್ನ ಬಳಸಿ ಪೂಮಾ, ಅಡಿದಾಸ್, ರಿಬಾಕ್ ನಂತ ಕಂಪನಿಗಳನ್ನ ಹಿಂದಿಕ್ಕಿ ನಂಬರ್ 1 ಕಂಪನಿಯಾಗಿ ಬೆಳೀತು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಆಗಿ ಇರುತ್ತೆ, ತಪ್ಪದೇ ಕೊನೆವರೆಗೂ ನೋಡಿ. ನಮ್ಮ ವಿಡಿಯೋ ಇಂದ ನೀವು ಹೊಸ ವಿಷಯನ ತಿಳ್ಕೊಳ್ತಿದ್ರೆ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನು ಕೊಟ್ಟು ಸಪೋರ್ಟ್ ಮಾಡಿ. ನೀವು ಯಾವ ಊರಿಂದ ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ನಮಗೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. 1962ರಲ್ಲಿ ಫಿಲ್ ನೈಟ್ ಅನ್ನೋ ಹುಡುಗ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಲಿ ತಮ್ಮ ಗ್ರಾಜುಯೇಷನ್ ಅನ್ನ ಮಾಡ್ತಿರ್ತಾರೆ. ಒಬ್ಬ ಅಥ್ಲೀಟ್ ಆಗಿ ಸಕ್ಸಸ್ ಅನ್ನ ಕಾಣದೇ ಇರೋ ಫಿಲ್ ನೈಟ್ ತನಗಿದ್ದ ಸ್ಪೋರ್ಟ್ಸ್ ನಾಲೆಜ್ ಇಂದ ತನ್ನದೇ ಸ್ವಂತ ಶೂ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅನ್ನ ಶುರು ಮಾಡಬೇಕು ಅನ್ನೋ ಕನ್ಸನ್ನ ಇಟ್ಕೊಂಡಿರ್ತಾನೆ. ಫಿಲ್ ನೈಟ್ ಗೆ ಶೂ ಬಿಸ್ನೆಸ್ ನ ಕನ್ಸೇನೋ ಇತ್ತು, ಆದ್ರೆ ಅವನ ಹತ್ರ ಶೂಗಳ ಡಿಸೈನ್ಸ್ ಆಗ್ಲಿ ಕಂಪನಿ ಇಡೋದಕ್ಕೆ ಬಂಡವಾಳ ಆಗ್ಲಿ ಇರಲಿಲ್ಲ. ಇಂಥ ಹೊತ್ತಲ್ಲೇ ತಾನೊಂದು ನ್ಯೂಸ್ ಆರ್ಟಿಕಲ್ ಅನ್ನ ಓದ್ತಾನೆ. ಅದರಲ್ಲಿ ಜಪಾನ್ ನ ಕ್ಯಾನಾನ್ ಮತ್ತು ನಿಕಾನ್ ಕಂಪನಿಯ ಕ್ಯಾಮರಾಗಳು ಅಮೆರಿಕದ ಬೇರೆಲ್ಲ ಕ್ಯಾಮರಾ ಕಂಪನಿಗಳನ್ನ ಹಿಂದಿಕ್ಕಿ ಅಮೆರಿಕದ ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡಿದೆ ಅಂತ ಬರ್ದಿರುತ್ತೆ. ಇದನ್ನ ಓದಿದ್ಮೇಲೆ ಫಿಲ್ ನೈಟ್ ಗೆ ಒಂದು ಐಡಿಯಾ ಹೊಳಿಯುತ್ತೆ. ಅದೇನಂದ್ರೆ ಅಮೆರಿಕದಲ್ಲಿ ಈಗ ಅಡಿದಾಸ್ ಮತ್ತು ಪೂಮಾ ಕಂಪನಿಯ ಶೂಗಳು ಇವೆ. ಈ ಎರಡು ಬ್ರ್ಯಾಂಡ್ ಗಳು ಜರ್ಮನಿ ದೇಶದ ಬ್ರ್ಯಾಂಡ್. ನಾನ್ ಯಾಕೆ ಜಪಾನ್ ನ ಟೈಗರ್ ಶೂಗಳನ್ನ ತಂದು ಈ ಎರಡು ಕಂಪನಿಗಳಿಗೆ ಕಾಂಪಿಟೇಷನ್ ಆಗಿ ಮಾರಾಟ ಮಾಡಬಾರದು ಅನ್ನೋದು. ಇದಕ್ಕೋಸ್ಕರ ತನ್ನ ಗ್ರಾಜುಯೇಷನ್ ಅನ್ನ ಮುಗಿಸ್ಕೊಂಡ ಮೇಲೆ 1962ರಲ್ಲಿ ಜಪಾನ್ ದೇಶಕ್ಕೆ ಒಬ್ಬ ಸಾಮಾನ್ಯ ಟೂರಿಸ್ಟ್ ಆಗಿ ಹೋಗ್ತಾನೆ. ಜಪಾನ್ ನ ಎಲ್ಲಾ ಶೂ ಬ್ರ್ಯಾಂಡ್ ಗಳನ್ನ ಗಮನಿಸಿದ ಮೇಲೆ ಜಪಾನ್ ನಲ್ಲೇ ನಂಬರ್ 1 ಶೂ ಕಂಪನಿಯಾದ ಆನಿಟ್ಸುಕಾ ಕಂಪನಿಯ ಸಿಇಒ ಜೊತೆ ಮಾತಾಡೋಕೆ ಅಪಾಯಿಂಟ್ಮೆಂಟ್ ಅನ್ನ ತಗೋತಾನೆ. ಫ್ರೆಂಡ್ಸ್, ದೊಡ್ಡ ದೊಡ್ಡ ಕಂಪನಿಯ ಸಿಇಒಗಳು ಸಾಮಾನ್ಯ ಜನರ ಹತ್ರ ಮಾತಾಡೋದಕ್ಕೆ ಅಪಾಯಿಂಟ್ಮೆಂಟ್ ಅನ್ನ ಕೊಡೋದಿಲ್ಲ. ಇದಕ್ಕೋಸ್ಕರ ಫಿಲ್ ನೈಟ್ ತಾನು ಅಮೆರಿಕದಲ್ಲಿ ಒಂದು ದೊಡ್ಡ ಶೂ ಡಿಸ್ಟ್ರಿಬ್ಯೂಷನ್ ಕಂಪನಿಯ ಓನರ್ ಅಂತ ಹೇಳಿ ಒಂದು ಫೇಕ್ ಐಡೆಂಟಿಟಿಯನ್ನ ಕ್ರಿಯೇಟ್ ಮಾಡಿ ಈ ಅಪಾಯಿಂಟ್ಮೆಂಟ್ ಅನ್ನ ನಿಗದಿ ಮಾಡ್ಕೋತಾನೆ. ಕೊನೆಗೆ ತಾನು ಅಂದ್ಕೊಂಡ ಹಾಗೆ ಮೀಟಿಂಗು ಶುರು ಆಗುತ್ತೆ. ಆನಿಟ್ಸುಕಾ ಕಂಪನಿಯ ಬೋರ್ಡ್ ಮೆಂಬರ್ಸ್ ಗಳಿಗೆ ಜಪಾನ್ ನ ಟೈಗರ್ ಶೂಗಳನ್ನ ಅಮೆರಿಕದ ಮಾರ್ಕೆಟ್ ನಲ್ಲಿ ಮಾರಿ ಹೇಗೆ ಬಿಸ್ನೆಸ್ ಮಾಡಬೇಕು ಅನ್ನೋ ತನ್ನ ಐಡಿಯಾನ ಎಕ್ಸ್ಪ್ಲೇನ್ ಮಾಡ್ತಾನೆ. ತಾನು ಎಕ್ಸ್ಪ್ಲೇನ್ ಮಾಡಿದ ವಿಧಾನ ಹಾಗೆ ತನ್ನ ಐಡಿಯಾ ಮೇಲೆ ತನಗಿದ್ದ ಕಾನ್ಫಿಡೆನ್ಸ್ ಅನ್ನ ನೋಡಿ ಆನಿಟ್ಸುಕಾ ಕಂಪನಿಯ ಬೋರ್ಡ್ ಮೆಂಬರ್ಸ್ ಗಳು ನಿಜವಾಗ್ಲೂ ಫಿಲ್ ನೈಟ್ ಅಮೆರಿಕದ ಶೂ ಡಿಸ್ಟ್ರಿಬ್ಯೂಷನ್ ಕಂಪನಿಯ ಓನರ್ ಅಂತ ನಂಬ್ತಾರೆ. ಹಠಾತ್ ಆಗಿ ಡೀಲರ್ಶಿಪ್ ಅಗ್ರಿಮೆಂಟ್ ಮೇಲೆ ಸೈನ್ ಮಾಡಬೇಕಾದ್ರೆ ತಮ್ಮ ಕಂಪನಿಯ ಹೆಸರು ಏನು ಅಂತ ಕೇಳಿದಾಗ ಫಿಲ್ ನೈಟ್ ತನಗೆ ತೋಚಿದ ಬ್ಲೂ ರಿಬ್ಬನ್ ಸ್ಪೋರ್ಟ್ಸ್ ಅಂತ ಒಂದು ಸುಳ್ಳನ್ನ ಹೇಳ್ತಾನೆ. ನಿಜ ಹೇಳೋದಾದ್ರೆ 1962ರಲ್ಲಿ ಅಮೆರಿಕದಲ್ಲೇ ಅಲ್ಲ, ಪ್ರಪಂಚದ ಯಾವುದೇ ದೇಶದಲ್ಲೂ ಬ್ಲೂ ರಿಬ್ಬನ್ ಸ್ಪೋರ್ಟ್ಸ್ ಅನ್ನೋ ಹೆಸರಿನ ಕಂಪನಿ ಇರಲೇ ಇಲ್ಲ. ಫ್ರೆಂಡ್ಸ್, ಈ ಒಂದು ಸುಳ್ಳು ಇವತ್ತು 17 ಲಕ್ಷ ಕೋಟಿ ಬೆಲೆಯ ನೈಕಿ ಕಂಪನಿಯ ಸ್ಥಾಪನೆಗೆ ಕಾರಣ ಆಗಿದೆ. ಮುಂದೆ ಆನಿಟ್ಸುಕಾ ಕಂಪನಿ ತಮ್ಮ ಟೈಗರ್ ಶೂಗಳನ್ನ ಮಾರಾಟ ಮಾಡೋದಕ್ಕೆ ಶೂಗಳನ್ನ ಅಮೆರಿಕಾಗೆ ಎಕ್ಸ್ಪೋರ್ಟ್ ಮಾಡುತ್ತೆ. ಈ ಶೂಗಳು ಅಮೆರಿಕಾಗೆ ಬಂದಾಗ ಅಮೆರಿಕದ ಶೂ ಮಾರ್ಕೆಟ್ ನ ಕಿಂಗ್ ಆಗಿದ್ದು ಜರ್ಮನಿಯ ಅಡಿದಾಸ್ ಮತ್ತು ಪೂಮಾ ಕಂಪನಿಯ ಶೂಗಳು. ಫಿಲ್ ನೈಟ್ ಯೂನಿವರ್ಸಿಟಿಯ ಒಬ್ಬ ಒಳ್ಳೆ ರನ್ನರ್ ಆಗಿದ್ದ. ಇದರಿಂದ ರನ್ನಿಂಗ್ ಶೂಗಳ ಬಗ್ಗೆ ಅವನಿಗೆ ಒಳ್ಳೆ ನಾಲೆಜ್ ಇತ್ತು. ಹಾಗೆ ಈ ಟೈಗರ್ ಬ್ರ್ಯಾಂಡ್ ನ ಶೂಗಳಿಗೆ ಪೂಮಾ ಮತ್ತು ಅಡಿದಾಸ್ ಕಂಪನಿಯ ಶೂಗಳಿಗಿಂತ ಒಳ್ಳೆ ಕ್ವಾಲಿಟಿ ಮತ್ತು ಫೀಚರ್ ಇದ್ದಿದ್ರಿಂದ ಫಿಲ್ ನೈಟ್ ಈ ಬ್ರ್ಯಾಂಡ್ ಅನ್ನ ಅಮೆರಿಕಾಗೆ ತರಿಸ್ಕೊಂಡಿರ್ತಾರೆ. ಇಲ್ಲಿ ಚಾಲೆಂಜ್ ಏನಂದ್ರೆ ಅಮೆರಿಕದವರು ಇದುವರೆಗೂ ಕೇಳದ ನೋಡದ ಟೈಗರ್ ಶೂಗಳನ್ನ ಅವರಿಗೆ ಮಾರಬೇಕು. ಇದಕ್ಕೋಸ್ಕರ ಫಿಲ್ ನೈಟ್ ತಾನು ಯೂನಿವರ್ಸಿಟಿಲಿ ರನ್ನರ್ ಆಗಿದ್ದಾಗ ತನ್ನ ಕೋಚ್ ಆದ ಬಿಲ್ ಬೋವರ್ಮನ್ ಅನ್ನ ಭೇಟಿ ಮಾಡಿ ತನ್ನ ಬಿಸ್ನೆಸ್ ಪ್ಲಾನ್ ಅನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಬಿಲ್ ಬೋವರ್ಮೆನ್ಗೂ ಈ ಶೂ ಬಿಸ್ನೆಸ್ ಐಡಿಯಾ ಇಷ್ಟ ಆಗಿ ಟೈಗರ್ ಶೂಗಳನ್ನ ಚೆನ್ನಾಗಿ ಸ್ಟಡಿ ಮಾಡಿದ್ಮೇಲೆ ತನ್ನ ಸ್ಟೂಡೆಂಟ್ಸ್ ಗಳಿಗೂ ಈ ಶೂಗಳನ್ನ ಕೊಂಡುಕೊಳ್ಳೋದಕ್ಕೆ ಸಜೆಸ್ಟ್ ಮಾಡ್ತಾರೆ. 1963ರಲ್ಲಿ ಅಮೆರಿಕದಲ್ಲಿ ಬಿಲ್ ಬೋವರ್ಮ್ಯಾನ್ ಒಬ್ಬ ಹೆಸರಾಂತ ರನ್ನಿಂಗ್ ಕೋಚ್ ಆಗಿದ್ರು. ಇಂಥ ವ್ಯಕ್ತಿ ಸಜೆಸ್ಟ್ ಮಾಡಿದ್ರಿಂದ ಅಮೆರಿಕದ ತುಂಬಾ ಅಥ್ಲೀಟ್ ಗಳು ಈ ಟೈಗರ್ ಶೂಗಳನ್ನ ಕೊಂಡುಕೊಳ್ತಿದ್ರು. ಹೀಗೆ ಫಿಲ್ ನೈಟ್ ಮತ್ತು ಬಿಲ್ ಬೋವರ್ಮ್ಯಾನ್ ಇಬ್ರು ಸೇರಿ ಅಮೆರಿಕದ ತುಂಬಾ ಅಥ್ಲೀಟ್ ಗಳಿಗೆ ತಮ್ಮ ಟೈಗರ್ ಶೂಗಳನ್ನ ಮಾರಾಟ ಮಾಡ್ತಿದ್ರು. ಅಮೆರಿಕದಲ್ಲಿ ಈ ಶೂಗಳಿಗೆ ಅದೆಷ್ಟು ಡಿಮ್ಯಾಂಡ್ ಇತ್ತು ಅಂದ್ರೆ
ಅಂದ್ರೆ ಒಂದಾನೊಂದು ಹೊತ್ತಲ್ಲಿ ತಮ್ಮ ಶೂಗಳನ್ನ ಮಾರಾಟ ಮಾಡೋದಕ್ಕೆ ಅಂಗಡಿ ಇಡೋಕು ಕಾಸಿಲ್ಲದಿರ ಇವರು ತಮ್ಮ ಕಾರಿನ ಡಿಕ್ಕಿಲೆ ಶೂಗಳನ್ನ ಇಟ್ಟು ಅದನ್ನ ಮಾರೋಕೆ ಊರೆಲ್ಲ ಸುತ್ತಾಡ್ತಿದ್ರು. ಹೀಗೆ ಕಷ್ಟಪಟ್ಟು ಕೆಲವೇ ದಿನಗಳಲ್ಲಿ 300ಕ್ಕೂ ಹೆಚ್ಚು ಶೂಗಳನ್ನ ಮಾರ್ತಾರೆ. ಹೀಗೆ ಬಂದ ಕಾಸಲ್ಲಿ ಫಿಲ್ ನೈಟ್ ಮತ್ತು ಬಿಲ್ ಬೋವರ್ಮ್ಯಾನ್ ಅಮೆರಿಕದಲ್ಲಿ ಬ್ಲೂ ರಿಬ್ಬನ್ ಸ್ಪೋರ್ಟ್ಸ್ ಅನ್ನೋ ಶೂ ಡಿಸ್ಟ್ರಿಬ್ಯೂಷನ್ ಕಂಪನಿನ ಶುರು ಮಾಡ್ತಾರೆ. ಫ್ರೆಂಡ್ಸ್, 1962ರಲ್ಲಿ ಫಿಲ್ ನೈಟ್ ಜಪಾನ್ ನಲ್ಲಿ ಯಾವ ಸುಳ್ಳು ಕಂಪನಿಯ ಹೆಸರನ್ನ ಹೇಳಿರ್ತಾರೋ ಬರೀ 2 ವರ್ಷದಲ್ಲಿ ಅದೇ ಹೆಸರಿನ ನಿಜವಾದ ಕಂಪನಿನ ಶುರು ಮಾಡ್ತಾರೆ. ಈ ಕಂಪನಿ ಒಂದೇ ವರ್ಷದಲ್ಲಿ 1500ಕ್ಕಿಂತ ಹೆಚ್ಚು ಶೂಗಳನ್ನ ಮಾರಿ ಒಳ್ಳೆ ಲಾಭನ ಮಾಡಿದ್ಮೇಲೆ ಈ ಬಿಸ್ನೆಸ್ ಪಾರ್ಟ್ನರ್ ಗಳು ತಮ್ಮ ವರ್ಕ್ ಪ್ರೆಷರ್ ಅನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಮೊದಲನೇ ಸಲ ಒಬ್ಬ ಎಂಪ್ಲಾಯಿನ ರಿಕ್ರೂಟ್ ಮಾಡ್ಕೋತಾರೆ. ಈ ಎಂಪ್ಲಾಯಿಯ ಹೆಸರು ಜೆಫ್ ಜಾನ್ಸನ್. ಬ್ಲೂ ರಿಬ್ಬನ್ ಸ್ಪೋರ್ಟ್ಸ್ ಕಂಪನಿ ನೈಕಿ ಕಂಪನಿಯಾಗಿ ಬದಲಾಗೋದಕ್ಕೆ ಈ ಜೆಫ್ ಜಾನ್ಸನ್ನೇ ಕಾರಣ. 1966ರಲ್ಲಿ ಇವರು ತಮ್ಮ ಮೊಟ್ಟ ಮೊದಲ ಶೂ ಮಳಿಗೆನ ಶುರು ಮಾಡ್ತಾರೆ. ಫಿಲ್ ನೈಟ್ ಕಂಪನಿಯ ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ಅನ್ನ ನೋಡ್ಕೊಂಡ್ರೆ ಬಿಲ್ ಬೋವರ್ಮ್ಯಾನ್ ಟೈಗರ್ ಶೂಗಳನ್ನ ಅಮೆರಿಕದ ಅಥ್ಲೀಟ್ ಮತ್ತು ಸ್ಪೋರ್ಟ್ಸ್ ಮ್ಯಾನ್ ಗಳಿಗೆ ಸೂಟ್ ಆಗೋ ತರ ಡಿಸೈನ್ ಮಾಡ್ತಾರೆ. ಇದರ ಭಾಗವಾಗಿ ಬಿಲ್ ಬೋವರ್ಮ್ಯಾನ್ ಜಾಗಿಂಗ್ ಅ ಫಿಸಿಕಲ್ ಫಿಟ್ನೆಸ್ ಪ್ರೋಗ್ರಾಮ್ ಫಾರ್ ಆಲ್ ಏಜಸ್ ಅನ್ನೋ ಬುಕ್ ಅನ್ನ ಬರೀತಾರೆ. ಈ ಬುಕ್ ಇಂದಲೇ ಅಮೆರಿಕನ್ನರಿಗೆ ಜಾಗಿಂಗ್ ಅನ್ನೋ ಹೊಸ ಕಾನ್ಸೆಪ್ಟ್ ಗೊತ್ತಾಗುತ್ತೆ. ಈ ಬುಕ್ ಬರೆಯೋ ಉದ್ದೇಶ ಜನರಿಗೆ ಜಾಗಿಂಗ್ ಅನ್ನ ಪರಿಚಯಿಸಿ ಈ ಜಾಗಿಂಗ್ ಗೆ ಬೇಕಾಗೋ ಶೂಗಳನ್ನ ಟೈಗರ್ ಬ್ರ್ಯಾಂಡ್ ನ ಮುಖಾಂತರ ಮಾರೋದು. ಬೋವರ್ಮ್ಯಾನ್ ನ ಈ ಪ್ಲಾನ್ ಸಕ್ಸಸ್ ಆಗುತ್ತೆ. ಫ್ರೆಂಡ್ಸ್, ಜಾಗಿಂಗ್ ಗೋಸ್ಕರ ಶೂಗಳನ್ನ ಮಾರೋದು ರುಟೀನ್, ಆದ್ರೆ ಶೂಗಳ ಮಾರಾಟಕ್ಕೋಸ್ಕರನೇ ಜಾಗಿಂಗ್ ಅನ್ನೋ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡೋದು ನಿಜವಾಗ್ಲೂ ಒಂದು ಮಾಸ್ಟರ್ ಸ್ಟ್ರೋಕ್. ಮುಂದೆ ಬೋವರ್ಮ್ಯಾನ್ ಜಪಾನ್ ನ ಟೈಗರ್ ಶೂಗಳಿಗೆ ಕೆಲ ಮಾಡಿಫಿಕೇಶನ್ ಗಳನ್ನ ಮಾಡಿ ಈ ಐಡಿಯಾನ ಇಂಪ್ಲಿಮೆಂಟ್ ಮಾಡೋಕೆ ಜಪಾನ್ಗೆ ಕಳಿಸ್ತಾರೆ. ಅನಿಟ್ಸುಕಾ ಕಂಪನಿ ಬಿಲ್ ಬೋವರ್ಮ್ಯಾನ್ ಕೊಟ್ಟಂತ ಐಡಿಯಾದ ಡಿಸೈನ್ ನಿಂದ 1962ರಲ್ಲಿ ಕಾರ್ಟೀಸ್ ಅನ್ನೋ ಹೊಸ ಶೂ ಬ್ರ್ಯಾಂಡ್ ಅನ್ನೇ ಶುರು ಮಾಡ್ತಾರೆ. ಈ ಶೂಗಳು ತುಂಬಾನೇ ಫೇಮಸ್ ಆಗಿ ಕಂಪನಿಗೆ ಒಳ್ಳೆ ಲಾಭನೇ ತಂದು ಕೊಡುತ್ತೆ. ಇದಕ್ಕೆ ಕಾರಣ 1968ರ ಸಮ್ಮರ್ ಒಲಿಂಪಿಕ್ಸ್ ನಲ್ಲಿ ಗೆದ್ದ ತುಂಬಾ ಅಥ್ಲೀಟ್ ಗಳು ಇದೇ ಕಾರ್ಟೀಸ್ ಶೂ ಅನ್ನ ಹಾಕೊಂಡಿದ್ರು. ಇದರಿಂದ ಬೋವರ್ಮ್ಯಾನ್ ನ ಕಾರ್ಟೀಸ್ ಶೂಗಳಿಗೆ ಡಿಮ್ಯಾಂಡ್ ಹೆಚ್ಚಾಗಿ ಬ್ಲೂ ರಿಬ್ಬನ್ ಸ್ಪೋರ್ಟ್ಸ್ ಕಂಪನಿಗೆ $3 ಲಕ್ಷ ನ ಲಾಭನ ತಂದುಕೊಡುತ್ತೆ. ಹೀಗೆ ಬಿಸ್ನೆಸ್ ಲಾಭದಲ್ಲಿ ನಡೀತಿರ್ಬೇಕಾದ್ರೆ ಒಂದು ದೊಡ್ಡ ಸಮಸ್ಯೆ ಎದುರಾಗುತ್ತೆ. ಅದೇನಂದ್ರೆ ಅಮೆರಿಕದಲ್ಲಿ ಕಾರ್ಟೀಸ್ ಶೂಗಳಿಗೆ ಬರ್ತಿದ್ದಂತ ಡಿಮ್ಯಾಂಡ್ ಗೆ ಫಿಲ್ ನೈಟ್ ಹತ್ರ ಇದ್ದ ಸ್ಟಾಕ್ ಗಳು ಸಾಕಾಗ್ತಿರ್ಲಿಲ್ಲ. ಇನ್ನು ಹೆಚ್ಚಿನ ಸ್ಟಾಕ್ಸ್ ಗಳನ್ನ ಕಳಿಸ್ಕೊಡಿ ಅಂತ ಆನಿಟ್ಸುಕಾ ಕಂಪನಿಗೆ ಆರ್ಡರ್ಸ್ ಗಳನ್ನ ಕೊಡ್ತಿದ್ರೆ ಆನಿಟ್ಸುಕಾ ಕಂಪನಿ ಮಾತ್ರ ಇದಕ್ಕೆ ಯಾವುದೇ ರಿಪ್ಲೈ ಅನ್ನ ಕೊಡೋದಿಲ್ಲ. ಇದರಿಂದ ನೇರವಾಗಿ ಜಪಾನ್ಗೆ ಹೋಗಿ ಕಂಪನಿಯವರ ಹತ್ರ ಮಾತಾಡಬೇಕು ಅಂತ ಫಿಲ್ ನೈಟ್ ಜಪಾನ್ಗೆ ಹೋಗ್ತಾರೆ. ಆನಿಟ್ಸುಕಾ ಕಂಪನಿಯವರು ಫಿಲ್ ನೈಟ್ ಗೆ ಮೀಟಿಂಗ್ ಅಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಅನ್ನ ಕೊಡ್ತಾರೆ. ಅದೇನಂದ್ರೆ 1962ರಲ್ಲಿ ಆನಿಟ್ಸುಕಾ ಕಂಪನಿ ತಮ್ಮ ಹತ್ರ ಮಾಡಿಕೊಂಡ ಅಗ್ರಿಮೆಂಟ್ ನ ಅವಧಿ ಮುಗ್ದಿದೆ. ಇನ್ನು ಮುಂದೆ ತಮ್ಮ ಡೀಲರ್ಶಿಪ್ ಬಿಸ್ನೆಸ್ ಅನ್ನ ಬ್ಲೂ ರಿಬ್ಬನ್ ಸ್ಪೋರ್ಟ್ಸ್ ಕಂಪನಿಗೆ ಕೊಡಲ್ಲ ಅಂತ ಹೇಳ್ತಾರೆ. ಫ್ರೆಂಡ್ಸ್, ಇಲ್ಲಿವರೆಗೂ ಎಷ್ಟೋ ಕಷ್ಟ ಕಾರ್ಪಣ್ಯಗಳನ್ನ ಅನುಭವಿಸಿ ತಮ್ಮ ಬುದ್ಧಿವಂತಿಕೆಯನ್ನ ಬಳಸಿ ಪೂಮಾ, ಅಡಿದಾಸ್ ನಂತ ಕಂಪನಿಗಳನ್ನ ಹಿಂದಿಕ್ಕಿ ಸಕ್ಸಸ್ ಆದ ಫಿಲ್ ನೈಟ್ ಮತ್ತು ಬಿಲ್ ಬೋವರ್ಮ್ಯಾನ್ ಸಡನ್ ಆಗಿ ಈ ಬಿಸ್ನೆಸ್ ಡೀಲರ್ಶಿಪ್ ಕ್ಯಾನ್ಸಲ್ ಆಗಿದ್ರಿಂದ ತಮ್ಮ ಫ್ಯೂಚರ್ ಏನು ಅಂತ ತೋಚದಿರ ಕಂಗಾಲಾಗ್ತಾರೆ. ಇವರಿಬ್ರು ಕೆಲ ನಿಮಿಷ ತಾಳ್ಮೆಯಿಂದ ಯೋಚನೆ ಮಾಡಿದಾಗ ಟೈಗರ್ ಶೂಗಳು ಅಮೆರಿಕದಲ್ಲಿ ಸಕ್ಸಸ್ ಆಗೋದಕ್ಕೆ ಕಾರಣ ಫಿಲ್ ನೈಟ್ ನ ಸೇಲ್ಸ್ ಮತ್ತು ಮಾರ್ಕೆಟಿಂಗ್ ಸ್ಟ್ರಾಟಜಿ ಹಾಗೆ ಬೋವರ್ಮ್ಯಾನ್ ನ ಕಾರ್ಟೇಜ್ ಶೂ ನ ಡಿಸೈನ್ ಗಳು. ಇದನ್ನ ಅರ್ಥ ಮಾಡಿಕೊಂಡು ಇವರು ತಮ್ಮದೇ ಸ್ವಂತ ಶೂ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಯನ್ನ ಶುರು ಮಾಡಿ ಅದರಲ್ಲಿ 1972ರ ಒಲಿಂಪಿಕ್ಸ್ ಗೆ ಶೂಗಳನ್ನ ತಯಾರಿಸಬೇಕು ಅನ್ನೋ ಗುರಿಯನ್ನ ಇಟ್ಕೋತಾರೆ. ಒಂದು ಹೊಸ ಕಂಪನಿನ ಶುರು ಮಾಡೋಕೆ ಆ ಕಂಪನಿಗೆ ಒಂದು ಹೆಸರು ಬೇಕು, ಹಾಗೆ ಜನ ಅದನ್ನ ಪತ್ತೆ ಹಚ್ಚೋದಕ್ಕೆ ಒಂದು ಲೋಗೋ ಬೇಕು. ಈ ಕಂಪನಿಯ ಎಂಪ್ಲಾಯೀಸ್ ಗಳೆಲ್ಲ ಸೇರಿ ಒಂದು ಹೊಸ ಹೆಸರನ್ನ ಹುಡುಕ್ತಿರ್ಬೇಕಾದ್ರೆ ಎಷ್ಟೋ ಹೆಸರುಗಳು ಬರುತ್ತೆ. ಫಿಲ್ ನೈಟ್ ಇದಕ್ಕೆ ಡೈಮೆನ್ಷನ್ 6 ಅನ್ನೋ ಹೆಸರನ್ನ ಸಜೆಸ್ಟ್ ಮಾಡ್ತಾರೆ. ಆದ್ರೆ ಎಂಪ್ಲಾಯೀಸ್ ಗಳೆಲ್ಲಾನು ಈ ಹೆಸರಿಗೆ ಒಪ್ಕೊಳ್ಳೋದಿಲ್ಲ. ಕೊನೆಗೆ ಒಬ್ಬ ಎಂಪ್ಲಾಯಿ ಕೈ ಎತ್ತಿ ಈ ಕಂಪನಿಗೆ ನೈಕಿ ಅನ್ನೋ ಹೆಸರನ್ನ ಸಜೆಸ್ಟ್ ಮಾಡ್ತಾರೆ. ಈ ವ್ಯಕ್ತಿ ಬೇರೆ ಯಾರು ಅಲ್ಲ, ಫಿಲ್ ನೈಟ್ ತನ್ನ ಕಂಪನಿ ಬ್ಲೂ ರಿಬ್ಬನ್ ಸ್ಪೋರ್ಟ್ಸ್ ಗೆ ಮೊಟ್ಟ ಮೊದಲ ಎಂಪ್ಲಾಯಿ ಜೆಫ್ ಜಾನ್ಸನ್. ಗ್ರೀಕ್ ಮೈಥಾಲಜಿಯ ಪ್ರಕಾರ ನೈಕಿ ಅನ್ನೋದು ಗೆಲುವಿನ ದೇವತೆಯ ಹೆಸರು. ಫ್ರೆಂಡ್ಸ್, ಸ್ಪೋರ್ಟ್ಸ್ ಅಲ್ಲಿ ಗೆಲುವು ಅನ್ನೋದು ತುಂಬಾನೇ ಮುಖ್ಯ. ಇದರಿಂದ ಫಿಲ್ ನೈಟ್ ಮತ್ತೇನು ಯೋಚನೆ ಮಾಡದಿರ ನೈಕಿ ಅನ್ನೋ ಹೆಸರನ್ನ ಫೈನಲೈಸ್ ಮಾಡ್ತಾರೆ. ಹಾಗೆ ನೈಕಿ ಕಂಪನಿಯ ಲೋಗೋನ ಗ್ರಾಫಿಕ್ ಡಿಸೈನರ್ ಸ್ಟೂಡೆಂಟ್ ಆದ ಕ್ಯಾರೋಲಿನ್ ಡೇವಿಡ್ಸನ್ ಅವರು $30 ಗಳನ್ನ ತಗೊಂಡು ಡಿಸೈನ್ ಮಾಡ್ತಾರೆ. ಫ್ರೆಂಡ್ಸ್, ನೈಕಿಯ ಈ ಲೋಗೋಗೆ ಸ್ವೂಶ್ ಅನ್ನೋ ಹೆಸರಿದೆ. ಮುಂದೆ ನೈಕಿ ಕಂಪನಿ ಸಕ್ಸಸ್ ಆದ್ಮೇಲೆ 1983ರಲ್ಲಿ ಕ್ಯಾರೋಲಿನ್ ಡೇವಿಡ್ಸನ್ ಅವರಿಗೆ ಸ್ವೂಶ್ ಅಂದ್ರೆ ನೈಕಿ ಲೋಗೋ ಆಕಾರದ ಚಿನ್ನ ಮತ್ತು ವಜ್ರದ ಉಂಗುರ ಜೊತೆಗೆ ನೈಕಿ ಕಂಪನಿಯ 500 ಶೇರ್ ಗಳನ್ನ ಉಡುಗೊರೆಯಾಗಿ ಕೊಡ್ತಾರೆ. ಇದೇ ಶೇರ್ ಗಳು ಮುಂದೆ ಕೋಟ್ಯಾಂತರ ರೂಪಾಯಿಯಾಗಿ ಬೆಳೆಯುತ್ತೆ. ಫ್ರೆಂಡ್ಸ್, ನೈಕಿ ಕಂಪನಿಯ ಟ್ಯಾಗ್ ಲೈನ್ ಅನ್ನ ನೋಡಿದ್ರೆ ಜಸ್ಟ್ ಡೂ ಇಟ್ ಅಂತ ಇರುತ್ತೆ. ಇದನ್ನ ಅಮೆರಿಕದ ಕೊಲೆಪಾತಕ ಗ್ಯಾರಿ ಗಿಲ್ಮೋರ್ 1977ರಲ್ಲಿ ಪೊಲೀಸರು ತನ್ನನ್ನ ಸುತ್ತುವರಿದಾಗ ಲೆಟ್ಸ್ ಡೂ ಇಟ್ ಅಂತ ಹೇಳಿರ್ತಾನೆ. ಇದರಿಂದ ಇನ್ಸ್ಪೈರ್ ಆಗಿ 1988ರಲ್ಲಿ ಜಸ್ಟ್ ಡೂ ಇಟ್
ಅಂತ ಇಟ್ಕೋತಾರೆ. ಮೊದಲು ನೈಕಿ ಕಂಪನಿ ತಮ್ಮ ಶೂಗಳು ಕಡಿಮೆ ಬೆಲೆ ಹಾಗೆ ಒಳ್ಳೆ ಕ್ವಾಲಿಟಿ ಇರ್ಲಿ ಅಂತ ಜಪಾನ್ ನಲ್ಲಿ ತಯಾರಿಸಿ ಅದನ್ನ ಅಮೆರಿಕಾಗೆ ಇಂಪೋರ್ಟ್ ಮಾಡಿಸ್ಕೊಂಡು ಮಾರ್ತಾ ಇದ್ರು. ಮುಂದೆ ನೈಕಿ ಕಂಪನಿ 1972ರ ಒಲಿಂಪಿಕ್ಸ್ ನಲ್ಲಿ ತಮ್ಮ ನೈಕಿ ಕಾರ್ಟೇಜ್ ಶೂ ಅನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಈ ಶೂಗಳು ತುಂಬಾನೇ ಸಕ್ಸಸ್ ಆಗಿ ನೈಕಿ ಕಂಪನಿಗೆ ಒಳ್ಳೆ ಖ್ಯಾತಿ ಮತ್ತು ಲಾಭನ ತಂದುಕೊಡುತ್ತೆ. ಈ ಸಕ್ಸಸ್ ಗೆ ಕಾರಣ ಬರೀ ಶೂನ ಕ್ವಾಲಿಟಿ ಮತ್ತು ಡಿಸೈನ್ ಮಾತ್ರ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ನೈಕಿ ಕಂಪನಿ ಮಾಡದಂತ ಜೀನಿಯಸ್ ಮಾರ್ಕೆಟಿಂಗ್. ನೈಕಿ ಕಂಪನಿ ಮಾಡದಂತ ಮಾರ್ಕೆಟಿಂಗ್ ಇದುವರೆಗೂ ಪ್ರಪಂಚದ ಯಾವ ಕಂಪನಿನೂ ಮಾಡಿಲ್ಲ. ನೈಕಿ ಕಂಪನಿ ಆಗಿನ ಫೇಮಸ್ ಅಥ್ಲೀಟ್ ಆದ ಸ್ಟೀವ್ ಪ್ರಿಫಾಂಟೈನ್ ಜೊತೆ ವರ್ಷಕ್ಕೆ $5,000 ಒಂದು ಡೀಲ್ ಅನ್ನ ಮಾಡ್ಕೋತಾರೆ. ಇದರಿಂದ ಅಥ್ಲೀಟ್ ಗಳ ಜೊತೆ ತಮ್ಮ ಪ್ರಾಡಕ್ಟ್ಸ್ ಅನ್ನ ಮಾರ್ಕೆಟಿಂಗ್ ಮಾಡ್ಕೊಂಡ ಮೊಟ್ಟ ಮೊದಲ ಕಂಪನಿ ಅಂತ ನೈಕಿ ಅನ್ನಿಸ್ಕೊಳ್ಳುತ್ತೆ. ಹೀಗೆ ಪ್ರಪಂಚದ ಬೇರೆ ಬೇರೆ ಫೇಮಸ್ ಸ್ಪೋರ್ಟ್ಸ್ ಪರ್ಸನ್ ಗಳನ್ನ ತಮ್ಮ ಬ್ರಾಂಡ್ ಅಂಬಾಸಿಡರ್ ಗಳಾಗಿ ಮಾಡಿಕೊಂಡು ನೈಕಿ ಕಂಪನಿ ಇವರ ಫ್ಯಾನ್ಸ್ ಗಳನ್ನೆಲ್ಲ ನೈಕಿ ಕಸ್ಟಮರ್ ಗಳಾಗಿ ಬದಲಾಯಿಸಿಕೊಳ್ತಾರೆ. 1986ರಲ್ಲಿ ರೀಬಾಕ್ ಕಂಪನಿ ನೈಕಿ ಕಂಪನಿನ ಮೀರಿಸಿ ನಂಬರ್ 1 ಕಂಪನಿ ಆಗಿರುತ್ತೆ. ಇದರಿಂದ ನೈಕಿ ಕಂಪನಿ ಆಗಿನ ಫೇಮಸ್ ಬಾಸ್ಕೆಟ್ ಬಾಲ್ ಪ್ಲೇಯರ್ ಆದ ಮೈಕಲ್ ಜಾರ್ಡನ್ ಅನ್ನ ತಮ್ಮ ಬ್ರಾಂಡ್ ಅಂಬಾಸಿಡರ್ ಆಗಿ ಮಾಡಿಕೊಳ್ಳುತ್ತೆ. ಇವರ ಹೆಸರ ಮೇಲೇನೆ ಏರ್ ಜಾರ್ಡನ್ ಅನ್ನೋ ಹೊಸ ಕಲರ್ಫುಲ್, ಸ್ಟೈಲಿಶ್ ಹಾಗೂ ಡಿಸೈನ್ ಇರುವಂತ ಶೂಗಳನ್ನ ಮಾರ್ಕೆಟ್ ನಲ್ಲಿ ಬಿಡ್ತಾರೆ. ಏರ್ ಜಾರ್ಡನ್ ಶೂಗಳು ಅದೆಷ್ಟು ಫೇಮಸ್ ಆಗುತ್ತೆ ಅಂದ್ರೆ ಸುಮಾರು $100 ಮಿಲಿಯನ್ ಗಳ ಸೇಲ್ ಅನ್ನ ಮಾಡಿ ನೈಕಿ ಕಂಪನಿ ರಿಬಾಕ್ ಕಂಪನಿನ ಹಿಂದಿಕ್ಕುತ್ತೆ. ಫ್ರೆಂಡ್ಸ್, ನೈಕಿ ಕಂಪನಿಯ ಸಕ್ಸಸ್ಫುಲ್ ಆದ ಫೇಮಸ್ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅಂದ್ರೆ 2012ರ ಲಂಡನ್ ಒಲಿಂಪಿಕ್ಸ್. 2012ರ ಒಲಿಂಪಿಕ್ಸ್ ಅಲ್ಲಿ ಹೇಗಾದ್ರೂ ಮಾಡಿ ನೈಕಿ ಕಂಪನಿನ ಹಿಂದಿಕ್ಕಿ ಪ್ರಪಂಚದ ನಂಬರ್ 1 ಶೂ ಕಂಪನಿ ಆಗ್ಬೇಕು ಅಂತ ಅಡಿದಾಸ್ ಕಂಪನಿ $150 ಮಿಲಿಯನ್ ಗಿಂತ ಹೆಚ್ಚು ಕಾಸನ್ನ ಖರ್ಚು ಮಾಡಿ 2012ರ ಲಂಡನ್ ಒಲಿಂಪಿಕ್ಸ್ ನ ಒಫಿಷಿಯಲ್ ಸ್ಪೋರ್ಟ್ ವೇರ್ ಪಾರ್ಟ್ನರ್ಶಿಪ್ ಅನ್ನ ಗಿಟ್ಟಿಸಿಕೊಳ್ಳುತ್ತೆ. ಅಡಿದಾಸ್ ಕಂಪನಿ ಸಾವಿರಾರು ಕೋಟಿ ಖರ್ಚನ್ನ ಮಾಡಿ 2012ರ ಒಲಿಂಪಿಕ್ಸ್ ನ ಒಫಿಷಿಯಲ್ ಸ್ಪೋರ್ಟ್ಸ್ ವೇರ್ ಪಾರ್ಟ್ನರ್ಶಿಪ್ ಅನ್ನ ಗೆದ್ಕೊಂಡ್ರೆ ಪಬ್ಲಿಸಿಟಿ ಮತ್ತು ಪ್ರಾಫಿಟ್ಸ್ ಮಾತ್ರ ನೈಕಿ ಕಂಪನಿಗೆ ಬರುತ್ತೆ. ಅದು ಹೇಗಂದ್ರೆ ಅಡಿದಾಸ್ ಕಂಪನಿ ಸಾವಿರಾರು ಕೋಟಿ ರೂಪಾಯಿ ಖರ್ಚನ್ನ ಮಾಡಿ ಒಲಿಂಪಿಕ್ಸ್ ನ ಒಫಿಷಿಯಲ್ ಸ್ಪೋರ್ಟ್ಸ್ ವೇರ್ ಪಾರ್ಟ್ನರ್ಶಿಪ್ ಅನ್ನ ಖರೀದಿ ಮಾಡಿದ್ರೆ ನೈಕಿ ಕಂಪನಿ ಏನು ನೇರವಾಗಿ ಒಲಿಂಪಿಕ್ಸ್ ನ ಪ್ಲೇಯರ್ ಗಳನ್ನೇ ಖರೀದಿ ಮಾಡುತ್ತೆ. ಫ್ರೆಂಡ್ಸ್, ಒಲಿಂಪಿಕ್ಸ್ ನ ನಿಯಮಗಳ ಪ್ರಕಾರ ಸ್ಪೋರ್ಟ್ಸ್ ವೇರ್ ಸ್ಪಾನ್ಸರ್ಶಿಪ್ ಅನ್ನ ಯಾವುದೇ ಕಂಪನಿ ಗೆದ್ರು ಪ್ಲೇಯರ್ಸ್ ಗಳು ಯಾವ ಕಂಪನಿಯ ಶೂ ಅನ್ನ ಹಾಕೋಬೇಕು ಅನ್ನೋದು ಪ್ಲೇಯರ್ಸ್ ಗಳ ಇಷ್ಟಕ್ಕೆ ಬಿಟ್ಟಿದ್ದು. ಈ ಪಾಯಿಂಟ್ ಅನ್ನೇ ಅವಕಾಶವಾಗಿ ಬಳಸಿಕೊಂಡು ನೈಕಿ ಕಂಪನಿ ಕ್ಯಾಮೆರಾಗಳಲ್ಲಿ ಚೆನ್ನಾಗಿ ಕಾಣಿಸುವಂತ ಕಲರ್ ನಿಂದ ಪ್ಲೇಯರ್ಸ್ ಗಳಿಗೋಸ್ಕರ ಒಳ್ಳೆ ಶೂ ಗಳನ್ನ ತಯಾರಿಸಿರುತ್ತೆ. ಇದೇ ಶೂ ಗಳನ್ನ ಹಾಕೊಂಡು ಪ್ಲೇಯರ್ಸ್ ಗಳೆಲ್ಲ ಸ್ಟೇಜ್ ಮೇಲೆ ಅವಾರ್ಡ್ ಗಳನ್ನ ತಗೊಂಡಿದ್ರಿಂದ ಸ್ಟೇಡಿಯಂ ಅಲ್ಲಿದ್ದ ಫ್ಯಾನ್ಸ್ ಹಾಗೆ ಟಿವಿಲಿ ನೋಡ್ತಿದ್ದ ಜನರು ಇದೇ ಶೂ ಗಳನ್ನ ಹೆಚ್ಚಾಗಿ ನೆನಪಿಟ್ಕೊಂಡು ನೈಕಿ ಕಂಪನಿಯ ಶೂ ಗಳನ್ನೇ ಖರೀದಿ ಮಾಡಿ ಬಳಸ್ತಾರೆ. ಫ್ರೆಂಡ್ಸ್, ಒಂದು ಕಂಪನಿಗೆ ತಾನು ಎಷ್ಟು ಖರ್ಚು ಮಾಡ್ತಿದೆ ಅನ್ನೋದಕ್ಕಿಂತ ತಾನು ಮಾಡಿದ ಖರ್ಚಿನಿಂದ ತನಗೆಷ್ಟು ಲಾಭ ಆಗಿದೆ ಅನ್ನೋದೇ ಮುಖ್ಯ. ನೈಕಿಯ ಇಂಥ ಬ್ರಿಲಿಯಂಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳಿಂದಲೇ ನೈಕಿ ಇವತ್ತಿಗೂ ಪ್ರಪಂಚದ ನಂಬರ್ 1 ಸ್ಪೋರ್ಟ್ಸ್ ವೇರ್ ಬ್ರಾಂಡ್ ಗಳಲ್ಲಿ ಒಂದಾಗಿದೆ. ಫ್ರೆಂಡ್ಸ್, ಇದಾಗಿತ್ತು ನೈಕಿ ಕಂಪನಿಯ ಸಕ್ಸಸ್ ಸ್ಟೋರಿ. ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೆ ಜಸ್ಟ್ ಒಂದು ಲೈಕ್ ಅನ್ನ ಕೊಟ್ಟು ಕನ್ನಡ ಮ್ಯಾಟರ್ಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಯಾವ ಬ್ರಾಂಡ್ ನ ಶೂಗಳಂದ್ರೆ ಇಷ್ಟ ಅಂತ ನಮಗೆ ತಪ್ಪದೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಫ್ರೆಂಡ್ಸ್, ಇಂಥದ್ದೇ ಇಂಟ್ರೆಸ್ಟಿಂಗ್ ಕಾಂಟೆಂಟ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ.